was yours, you were mine, but it's time to. ನಮಸ್ಕಾರ. ಇವಾಗ ಮತ್ತೆ ಆಯಿಲ್ ಎಲ್ಲ ರೆಡಿಯಾಗಿದೆ. ಈ ಸಲನೂ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಯಿಲ್ ಮಾಡಿದ್ದೀನಿ. ಈ ಆಯಿಲ್ ಬಗ್ಗೆ ಡೀಟೇಲ್ಸ್ ಎಲ್ಲನೂ ನಾನು ನಿಮಗೆ ಪ್ಲೇ ಲಿಸ್ಟಲ್ಲಿ ಎಲ್ಲ ಪ್ರಿಪ್ರೇಷನ್ ವಿಡಿಯೋ ಎಲ್ಲ ಹಾಕಿದ್ದೀನಿ. ಮತ್ತು ಈ ಆಯಿಲ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತಲೂ ನಿಮಗೆ ಗೊತ್ತು. ಈ ಕಾಣಿಸ್ತಾ ಇರೋ ಈ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿದ್ರೆ ಆಯಿಲ್ ನಿಮಗೆ ಖಂಡಿತ ತಲುಪುತ್ತೆ. ಹಾಗೂ ಈಗ ಮತ್ತೆ ಯುಗಾದಿ ಹಬ್ಬಕ್ಕೆ ಆಫರ್, ಒಂದು 1/2 ಲೀಟ್ರ್ ಎಣ್ಣೆ ಮತ್ತು ಒಂದು ನೀಮ್ ಕೂಮ್ ಕಾಂಪ್ಲಿಮೆಂಟ್ರಿ, 1/4 kg ಬಾತ್ ಪೌಡರು, ಫೇಸ್ ಪ್ಯಾಕ್ ಪೌಡರು, ಹೇರ್ ವಾಶ್ ಪೌಡರು ಹಾಗೂ ಹೇರ್ ಪ್ಯಾಕ್ ಇಷ್ಟೂ ಕೂಡ 1999 ರುಪೀಸ್ಗೆ, ಅಂದರೆ ಕೊರಿಯರ್ ಚಾರ್ಜು ಎಕ್ಸ್ಟ್ರಾ ಸಿಗುತ್ತೆ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಈ ಹೊಸ ವರ್ಷಕ್ಕೆ ನನ್ನ ಮಗಳು ಲಂಡನಲ್ಲಿ ಇರೋದು ನಿಮಗೆಲ್ಲ ಗೊತ್ತು, ಮದುವೆ ಆಗಿ. ಅವಳು ನನಗೆ ಸುಮಾರು ಗಿಫ್ಟ್ಗಳು ಕಳಿಸಿದ್ದಾಳೆ. ಅದರಲ್ಲಿ ಇವತ್ತು ವೀಣಾ ಶ್ರೀಧರ್ಸ್ ಕಿಚನ್ಗೆ ಹೆಲ್ಪ್ ಆಗುವಂತ ಒಂದು ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಇದು ನನಗೆ ನನ್ನ ಮಗಳು ಏರ್ ಫ್ರೈಯರ್ ಕಳಿಸಿದ್ದಾಳೆ. ಈ ಏರ್ ಫ್ರೈಯರು ಇನ್ಸ್ಟೆಂಟ್ ಏರ್ ಫ್ರೈಯರ್ ಅಂತ ಅಂದ್ಬಿಟ್ಟು, ಇದರಲ್ಲಿ ನನಗೆ ಖುಷಿಯಾಗಿದ್ದ ವಿಷಯ ಏನಂತ ಅಂದರೆ 6 in 1 ಅಂತ ಇದೆ ನೋಡಿ. ಇಲ್ಲಿ ಇದರಲ್ಲಿ ಬೇಕಿಂಗ್ ಇದೆ, ಏರ್ ಫ್ರೈಯರ್ ಇದೆ, ಬೇಕ್ ಇದೆ, ಆಮೇಲೆ ಗ್ರಿಲ್, ಡಿಹೈಡ್ರೇಟ್ ಇದೆ, ಪ್ರೀ ಹೀಟ್ ಇದೆ ಆ್ಯಂಡ್ ರೋಸ್ಟ್ ಇದೆ. ಇಷ್ಟು ಇದೆ ಇದರಲ್ಲಿ. ನನಗೆ ಇದರಲ್ಲಿ ಖುಷಿಯಾಗಿದ್ದ ವಿಷಯ ಏನಂತ ಅಂದರೆ ಡಿಹೈಡ್ರೇಟ್ ಮಾಡೋದು. ಡಿಹೈಡ್ರೇಟ್ ಅಂದರೆ ನಾವು ಆನಿಯನ್ ಪೌಡರ್, ಗಾರ್ಲಿಕ್ ಪೌಡರ್, ಕೋರಿಯಾಂಡರ್ ಪೌಡರ್ ಅದೆಲ್ಲದು ನಾವು ಹೊರಗಡೆಯಿಂದ ತಗೊಳ್ತೀವಲ್ವಾ, ಕೊತ್ತಂಬರಿ ಸೊಪ್ಪು, ಅದನ್ನೆಲ್ಲ ಕೂಡ ಡಿಹೈಡ್ರೇಟ್ ಮಾಡ್ಕೊಳ್ಬೋದು. ಏನು ಆರ್ಗ್ಯಾನಿಕ್ ಕುಕ್ವೇರ್ಸ್ ಇಟ್ಕೊಂಡಿದ್ದಾರೆ, ಆರ್ಗ್ಯಾನಿಕ್ ಸಾತ್ವಿಕ್ ಲಂಚಸ್ ಮಾಡ್ತಾರೆ ವೀಣಾ, ಏರ್ ಫ್ರೈಯರ್ಗೆ ಯಾಕೆ ಹೋದ್ರು ಅಂತ ಅಂದ್ಬಿಟ್ಟು ಒಂದು ಕ್ವೆಶನ್ ಇರ್ಬೋದು ನಿಮ್ದು. ಏರ್ ಫ್ರೈಯರ್ ನಾನು ಗೂಗಲಲ್ಲಿ ನೋಡಿ, ಅದು 80-90% ಹೆಲ್ದಿ. ಅದು ನಥಿಂಗ್, ಅದರಲ್ಲಿ ಏನು ಬೇರೆ ರೇಡಿಯೇಷನ್ಸ್ ಇರಲ್ಲ, ಏನೂ ಇಲ್ಲ. ಜಸ್ಟ್ ಅದೇ ಫ್ಯಾನ್, ಹೀಟೆಡ್ ಫ್ಯಾನ್, ಅದು ಫ್ಯಾನ್ ಗಾಳಿಲಿ ನಮಗೆಲ್ಲ ಅದೆಲ್ಲ ಬೇಕಾಗೋದು ಅಂತೆಲ್ಲ ತಿಳ್ಕೊಂಡ್ಮೇಲೆ ನಾನು ನನ್ನ ಮಗಳಿಗೆ ಒಪ್ಕೊಂಡು ನಾನು ಪರವಾಗಿಲ್ಲ ಕಳಿಸು ಅಂತ ಹೇಳಿದ್ದು. ನೀವು ಗೂಗಲಲ್ಲಿ ಚೆಕ್ ಮಾಡಿ. ಮತ್ತು ಇನ್ನೊಂದೇನೆಂದರೆ ಏರ್ ಫ್ರೈಯಲ್ಲಿ ಸುಮಾರು ನಾವು ಹೆಲ್ದಿ ಕುಕ್ಕಿಂಗ್ ಮಾಡ್ಬೋದು. ಇದು ಆಯಿಲಲ್ಲಿ ಫ್ರೈ ಮಾಡೋದು ಅದನ್ನೆಲ್ಲ ನಾವು ಏರ್ ಫ್ರೈಯರ್ಗೆ ಕನ್ವರ್ಟ್ ಮಾಡಿಕೊಂಡು ಒಂಚೂರು ರುಚಿ ಕಡಿಮೆ ಇರುತ್ತೆ ಆಯಿಲ್ ಫ್ರೈ ಮಾಡೋದಕ್ಕಿಂತ. ಬಟ್ ಏರ್ ಫ್ರೈಯರಲ್ಲಿ ಹೆಲ್ದಿ ಇರುತ್ತೆ, ಏನು ಬೇಕಾದರೂ ಗಿಲ್ಟ್ ಫ್ರೀಯಾಗಿ ನಾವು ತಿನ್ಬೋದು. ಇವಾಗ 4 ವಿಡಿಯೋ ಹಿಂದೆ ಅಂಗಾಯ ಪುಡಿ ಅನ್ನೋದು ಒಂದು ವಿಡಿಯೋ ಹಾಕಿದೆ. ಅದರಲ್ಲಿ ಶೀತ, ವಾತ, ಪಿತ್ತ, ಕಫ, ಉಷ್ಣ ಎಲ್ಲದನ್ನೂ ನಮ್ಮ ಅಂಗ ಅಂದರೆ 5 ಅಂಗಗಳು, ಸೆನ್ಸರಿ ಆರ್ಗನ್ಸ್ 5 ರಿಪೇರ್ ಮಾಡೋವಂಥದ್ದು, ಒಂದು ಆರೋಗ್ಯ ಚೆನ್ನಾಗಿಡೋವಂಥದ್ದು, ಡಯಾಬಿಟಿಸು, BP, ಡೈಜೆಷನ್ ಪ್ರಾಬ್ಲಮ್ಮು, ಥೈರಾಯ್ಡು ಎಲ್ಲ ಪ್ರಾಬ್ಲಮ್ಗೂ ಹೆಲ್ಪ್ ಆಗುವಂಥದ್ದು. ಮೇಯ್ನು ಮಧ್ಯಪ್ರದೇಶ ಹೊಟ್ಟೆ ಸರಿಯಾಗಿ ನೀಟಾಗಿ ಇಟ್ಕೊಳ್ಳುವಂಥದ್ದು ಒಂದು ಪೌಡ್ರ್ ಮಾಡಿ ತೋರಿಸಿದ್ದೆ. ಅದರಲ್ಲಿ ಮೆಜರ್ಮೆಂಟ್ ಎಲ್ಲ ಹೇಳಿದ್ದೀನಿ, ಎಲ್ಲದು ನಾನು ಕ್ಲಿಯರಾಗಿ ಹೇಳ್ಬಿಟ್ಟಿದ್ದೀನಿ. ಅದರಲ್ಲಿ ಏನೇನು ಮಾಡ್ಕೊಳ್ಬೋದು, ಹೇಗೆ ಮಾಡಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ ಅಂದ್ಬಿಟ್ಟು. ಅದಾದಮೇಲೆ ತುಂಬ ನಂದು ಆಯಿಲ್ಗೆಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತಲ್ಲ, ಆಯಿಲ್ ಬೇಕು ಅಂತ ಆರ್ಡರ್ಸ್ ಬರುತ್ತಲ್ಲ, ಆಯಿಲು, ಫೇಸ್ ಪ್ಯಾಕ್, ಬಾತ್ ಪೌಡ್ರೆಲ್ಲ, ಅದ್ರ ಜೊತೆನೇ ಅಂಗಾಯ ಪುಡಿ ಬೇಕು ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡ್ತಾಯಿದ್ರು ತುಂಬ ಜನ. ಏನಿಲ್ಲ ಅಂದರೂ ಒಂದು 57 ಮೆಸೇಜ್ ಬಂದಿದೆ ನನಗೆ. ಅಂಗಾಯ ಪುಡಿ ಮಾಡಬೇಕು, ನಮಗೆ ಸಾಮಾನೆಲ್ಲ ಸಿಗಲ್ಲ, ನೀವಂದರೆ ಎಲ್ಲ ಕಡೆಯಿಂದ ತಮಿಳ್ನಾಡು ಅಲ್ಲಿ ಇಲ್ಲಿ ಎಲ್ಲ ತಂದಿರ್ತೀರ, ನೀವೇ ಮಾಡಿಕೊಡಿ, ಕ್ಲೀನಾಗಿ ಮಾಡಿಕೊಡ್ತೀರಾ ನೀವು ಅಂತ ನನ್ನ ಮೇಲೆ ಒಂದು ಇಟ್ಟಿರೋ ನಂಬಿಕೆಯಲ್ಲಿ ಎಲ್ಲರೂ ಕೇಳಿದ್ದಾರೆ. ಆ್ಯಕ್ಚುಲಿ ನನಗೆ ಅದೆಲ್ಲ ಮಾಡೋದ್ರ ಜೊತೆ ಇದನ್ನು ಮಾಡೋದು ಸ್ವಲ್ಪ ಕಷ್ಟನೇ. ಆದರೆ ನಾನು ಮಾಡ್ತಾ ಇರೋದೇ ವಿಡಿಯೋ, ನಂದು ಇಂಟೆನ್ಷನ್, ಯೂಟ್ಯೂಬ್ ಚಾನಲ್ ಇಂಟೆನ್ಷನ್ ಏನಂತ ಅಂದರೆ ನಮ್ಮದು ಆಹಾರನೇ ಔಷಧಿ ಅನ್ನೋದೊಂದು ಕಾನ್ಸೆಪ್ಟ್ ನಂದು ಎಲ್ಲ ವಿಡಿಯೋಸಲ್ಲೂ ನೋಡಿದ್ದೀರಾ. ಇದುವರೆಗೂ ನಾನು ಜಂಕ್ ಫುಡ್ಡು, ಆ ಥರ ಸ್ವೀಟ್ಸು, ಆ ಥರದ್ದು ಏನು ಜಾಸ್ತಿ ಏನು ಹಾಕೇ ಇಲ್ಲ ನಾನು ಇದುವರೆಗೂ ವಿಡಿಯೋಸು.
ಒಂದು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋದು, ನಮ್ಮ ಅಡುಗೆ ಮನೆಯೇ ಮೆಡಿಕಲ್ ಸ್ಟೋರ್ ಅಂತ ಒಂದು ಭಾವನೆಯಿಂದ ನಾವು ಹೇಗೆ ಮೇಂಟೈನ್ ಮಾಡ್ಬೋದು ನಮ್ಮ ಹೆಲ್ತ್ನ ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅದರಿಂದನೇ ಇದನ್ನು ಕೂಡ ಹಾಕ್ತೇನೆ, ನೀವು ಮನೇಲಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಆ ದೃಷ್ಟಿಯಿಂದ ನಾನು ಇವಾಗ ಇದನ್ನು ಮಾಡ್ಕೊಡೋಕ್ಕೆ ರೆಡಿ ಇದ್ದೀನಿ. ಇವಾಗ ಯಾರು ಬೇಕಾದ್ರೂ ಇದು ಆರ್ಡ್ರ್ ಮಾಡ್ಬೋದು. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ ಮೇಲೆ ನಾನು ಇದು ಮಾಡಿ ಎಲ್ಲ ಆದಮೇಲೆ ನನಗೆ ರೇಟ್ ಎಷ್ಟು ಅಂತ ನಂಗೆ ಗೊತ್ತಾಗೋದು. ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜಲ್ಲಿ ಅದು ಕಾಸ್ಟ್ ಎಷ್ಟು ಅಂತ ಅಂದ್ಬಿಟ್ಟು ಹಾಕ್ತೀನಿ. ಒನ್ಸ್ ಅದು ಒಂದು ರೇಟ್ ಅದು ಫಿಕ್ಸ್ ಆಗೋದ್ರೆ ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ರೇಟ್ ಎಷ್ಟು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಯಾರು ಬೇಕೋ ಆದರೂ ಅವ್ರು ಆರ್ಡ್ರ್ ಮಾಡ್ಬೋದು. ಆದರೆ ಆಯಿಲ್ ಮಾಡೋ ವಿಡಿಯೋನಲ್ಲಿ ನಿಮ್ಗೆ ಯಾವಾಗಲೂ ನಾನು ಆಯಿಲ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾಗ ನಿಮಗೆ ನಂಬಿಕೆ ಬರ್ತಾ ಇತ್ತಲ್ಲ, ಹಾಗೆ ಇದರಲ್ಲೂ ನಂಬಿಕೆ ಬರಲಿ ಅಂತ ಅಂದ್ಬಿಟ್ಟು ನಾನು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಇವತ್ತು ಮಾಡ್ತಾ ಇದ್ದೀನಿ, ಇದು ತೋರಿಸ್ತಿದ್ದೀನಿ. ಎಲ್ಲ ಲಾರ್ಜ್ ಕ್ವಾಂಟಿಟಿನಲ್ಲೇ ಮಾಡ್ತಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಬನ್ನಿ. ಇವಾಗ ಒಂದು ಲಾರ್ಜ್ ಬೌಲಲ್ಲಿ ಸುಂಡೆಕಾಯಿ, ಉಸ್ತಿಕಾಯಿ ತೊಗೊಂಡಿದ್ದೀನಿ. ನ್ಯೂಟ್ರಿಷಿಯಸ್ ಬಾಂಬ್ ಇದು ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಇದು ತೊಗೊಂಡಿದ್ದೀನಿ. ಇವಾಗ ಕಾಚಿಕಾಯಿ, ಗಣಕೆ ಸೊಪ್ಪು ಬರುತ್ತೆ ನೋಡಿ, ಅದ್ರ ಕಾಯಿ ಬಾಳ್ಕ ಥರ ಉಪ್ಪು ಮತ್ತು ಮಜ್ಜಿಗೆ ಹಾಕಿ ಒಣಗಿಸಿರ್ತಾರೆ, ಇದನ್ನು ಕೂಡ ತೊಗೊಂಡಿದ್ದೀನಿ. ಶುಂಠಿ ಅಥವಾ ಶುಂಠಿ ಪುಡಿ, ನಾನಿಲ್ಲಿ ಒಣಶುಂಠಿ ತೊಗೊಂಡಿದ್ದೀನಿ. ಧನಿಯಾ ತೊಗೊಂಡಿದ್ದೀನಿ. ನಾನೆಲ್ಲದು ಅದು ಜವಾರಿ ಅಂತಾರ, ನಾಟಿ ಅಂತಾರಲ್ಲ, ಆ ಥರ ಐಟಮ್ಸೇ ತೊಗೊಂಡಿದ್ದೀನಿ. ಮೆಣಸು, ಜೀರಿಗೆ, ತೊಗರಿಬೇಳೆ, ಮೆಂತ್ಯ ಮತ್ತು ಜೀರಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಮಾಡ್ರೇಟ್ ಟೇಸ್ಟಲ್ಲೇ ಮಾಡ್ತಾ ಇದ್ದೀನಿ, ಯಾಕೆಂದರೆ ಎಲ್ಲ ದೇಹ ಪ್ರಕೃತಿಯವ್ರಿಗೂ ಸೆಟ್ ಆಗಲಿ ಅಂತ ಅಂದ್ಬಿಟ್ಟು. ಒಣಗಿಸಿರೋ ನೆಲ್ಲಿಕಾಯಿ, ಬೇವಿನ ಹೂವು, ಕ್ಲೀನ್ ಮಾಡಿ ಮಣ್ಣು ಎಲ್ಲ ಅದನ್ನು ಆರಿಸಿ ಎಲ್ಲ ಇಟ್ಟಿರೋದು. ನಾನು ಲಾಸ್ಟ್ ವಿಡಿಯೋನಲ್ಲಿ ಅಂಗಾಯ ಪುಡಿ ಮಾಡಿ ತೋರಿಸಿದಾಗ ಅಜ್ವೈನು ಓಂಕಾಳು ಒಂದು ಮಿಸ್ ಆಗೋಯ್ತು, ಮರ್ತೋಯ್ತು. ಆಮೇಲೆ ಇವಾಗ ಎಲ್ಲರಿಗೂ ಮಾಡಿ ಕೊಡ್ತಾ ಇರೋದ್ರಿಂದ ಎಲ್ಲರ ಆರೋಗ್ಯದ ಜೊತೆ ನಾನು ಆಟ ಆಡೋಕ್ಕಾಗಲ್ಲ. ಅದು ಏನು ಯೂಸ್ ಮಾಡಬೇಕು ಐಟಮ್ಸ್ ಎಲ್ಲ ಯೂಸ್ ಮಾಡಲೇಬೇಕು. ಜನರಲಿ ಅಂಗಾಯ ಪುಡಿಗೆ ಓಂಕಾಳು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಎಲ್ಲರಿಗೂ ಆರೋಗ್ಯ ದೃಷ್ಟಿಯಿಂದ ನಾನು ಸ್ವಲ್ಪ ಓಂಕಾಳು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಈಗ ಆ ಸಾಮಾನೆಲ್ಲ ತಂದು ಇವಾಗ ಇದನ್ನೆಲ್ಲ ಐಟಮ್ಸು ಒಂದು ಮಾಡ್ರೇಟ್ ಹೀಟಲ್ಲಿ ಬರ್ನ್ ಆಗದೆ ಥರ, ಅಂದರೆ ಸೀದ್ ಹೋಗದೆ ಇರೋ ಥರ ಕ್ಲೀನಾಗಿ ಹುರ್ಕೊಂಡು ಪೌಡ್ರ್ ಮಾಡ್ತೀನಿ. ನಾನು ಆಲ್ರೆಡಿ ವಿಡಿಯೋನಲ್ಲಿ ಪೌಡ್ರ್ ಮಾಡಿರೋದು ತೋರಿಸೋದ್ರಿಂದ ಇದು ಸುಮ್ಮನೆ ಜಲಕ್ ಥರ ಇದು ಹುರಿಯೋದು ಮಾತ್ರ ನಿಮಗೆ ತೋರಿಸ್ತೀನಿ, ಯಾಕೆಂದರೆ ನಿಮಗೂ ಒಂದು ವಿಶ್ವಾಸ ಬರಬೇಕು ಅಂತ ಅಂದ್ಬಿಟ್ಟು ಈಗೆಲ್ಲ ಸಾಮಾನು ಕಬ್ಬಣದ ಬಾಂಡ್ಲಲ್ಲೇ ಹುರಿತೀನಿ. ಈಗ ತೋರಿಸಿರೋ ಸಾಮಾನೆಲ್ಲ ನಾನು ಚೆನ್ನಾಗಿ ಹುರ್ಕೊಳ್ತೀನಿ. ಹುರ್ಕೊಂಡು ಅದನ್ನು ಆರಕ್ಕೂ ಬಿಡಬೇಕು, ಹಾಗೆ ತಕ್ಷಣ ಮಿಕ್ಸಿ ಮಾಡೋಕ್ಕಾಗಲ್ಲ. ನಾವು ಸಾರಿನ ಪುಡಿ ಹುಳಿ ಪುಡಿಗೆಲ್ಲ ಹೇಗೆ ಹುರ್ಕೊಳ್ತೀವೋ ಹಾಗೆ. ಮತ್ತು ತುಂಬ ಜನ ಇದು ಸಾಮಾನುಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರು. ಇಲ್ಲಿ ಬೆಂಗಳೂರಿನಲ್ಲಿ ಅಂದರೆ ಮಲ್ಲೇಶ್ವರಂ 8th ಕ್ರಾಸಲ್ಲಿ ಆಶಾ ಸ್ವೀಟ್ಸು ಅದೆಲ್ಲ, ಅಲ್ಲಿ 8th ಕ್ರಾಸ್ ಲೈನ್ ಇದೆಯಲ್ಲ, ಗ್ರಂಥಿಗೆ ಅಂಗಡಿಗಳು, ಅರ್ಶಿನ ಕುಂಕುಮದ ಅಂಗಡಿಗಳೆಲ್ಲ ಇದೆಯಲ್ಲ, ಅಲ್ಲಿ ಸಿಗುತ್ತೆ. ಕೇಳಿ ನೋಡಿದ್ರೆ ಬಟ್ ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನನಗೆ. ತುಂಬ ಈ ಅಂಗಾಯ ಪುಡಿ ವಿಡಿಯೋ ಹಾಕಿದ್ಮೇಲೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂತು. ನಾನು ಅರ್ಜೆಂಟಿಗೆ ಮಾಡಿಕೊಡೋಣ, ಅಲ್ಲಿಂದ ತೊಗೊಂಡು ಬರೋಣ ಅಂತ ಹೋದೆ. ತುಂಬ ಜಾಸ್ತಿ ಅಲ್ಲಿ. ಆಮೇಲೆ ಸುಮಾರು ಅಂಗಡಿಗಳಲ್ಲೂ ಕೇಳಿದೆ, ಅಮೆಝಾನಲ್ಲೂ ನೋಡಿದೆ. ಅಮೆಝಾನಲ್ಲೂ 100 ಗ್ರಾಮ್ಸು 380 ರುಪೀಸು, 300 ರುಪೀಸ್ ಹಾಗೆಲ್ಲ ಇದೆ. ಸೊ ಅದಕ್ಕೆ ನಾನು ಕಾಸ್ಟ್ಲಿ ತಂದುಬಿಟ್ಟು ಅದನ್ನು ನಿಮ್ಮ ತಲೆ ಮೇಲೆ ಹಾಕೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಾನು ತಮಿಳ್ನಾಡಿನಲ್ಲಿ ಹೋಗಿ ಎಲ್ಲ ತಂದುಬಿಟ್ಟು ಒಂದು ರೀಸನಲ್ ಪ್ರೈಸಲ್ಲಿ ಎಲ್ಲರಿಗೂ ಕೊಡೋಣ ಅಂತ ಡಿಸೈಡ್ ಮಾಡಿದೆ. ಹಾಗೆ ಬೇವಿನ ಹೂವು ಅಂತೂ ಸಿಗೋದು ಚಾನ್ಸೇ ಇಲ್ಲ ಬೆಂಗಳೂರಿನಲ್ಲಿ. ಬೇಕಾದ್ರೆ ನೀವು ಮಲ್ಲೇಶ್ವರಮಲ್ಲಿ ಒಂದು ಸಲ ವಿಚಾರಿಸಿ ನೋಡ್ಬೋದು. ಆ ಬೇವಿನ ಹೂವು ತಂದು ಏನಂತ ನೀರಿನಲ್ಲಿ ಹಾಕಿ ಜಾಲಿಸಿ ಅದನ್ನು ಆಮೇಲೆ ಯೂಸ್ ಮಾಡಬೇಕು. ತುಂಬ ಮಣ್ಣು ಕಲ್ಲು ಎಲ್ಲ ಇರುತ್ತೆ. ಹಾಗೂ ಹುರಿದ ಮೇಲೆ ಎಲ್ಲದೂ ಒಂದು ಚಿಕ್ಕ ಚಿಕ್ಕ ಡಸ್ಟ್ ಎಲ್ಲ ಉಳ್ಕೊಂಡಿರುತ್ತಲ್ಲ, ಅದೆಲ್ಲನೂ ನಾವು ಜರಡಿ ಆಡ್ಕೊಳ್ಬೇಕು, ಆ ಡಸ್ಟ್ ಎಲ್ಲ ಬಂದ್ಬಿಡೋ ಥರ. ಯಾಕೆಂದರೆ ನಾವಿದು ಹೊಟ್ಟೆಗೆ ತೊಗೊಳ್ತಿರೋದ್ರಿಂದ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ನಾನು ಈ ಹರ್ಬ್ಸ್ ಎಲ್ಲ ಹುರಿದ್ಬಿಟ್ಟು ತೊಳೆದು ಹಾಕಿದ್ರೂ ಇನ್ನೊಂದು ಸಲ ಜರಡಿ ಆಡ್ಬಿಟ್ಟು ಮಾಡ್ತೀನಿ. ಯಾಕೆಂದರೆ ಇದನ್ನು ಮೊದಲನೇ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಎಲ್ಲ ಡೈಜೆಷನ್ ಪ್ರಾಬ್ಲಮ್ಮು ಎಲ್ಲ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋನಲ್ಲಿ ಹೇಳಿದ್ದೀನಿ. ಯಾರು ಬೇಕಾದರೂ ಆರ್ಡ್ರ್ ಮಾಡ್ಬೋದು.
ಈ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ಇವಾಗ ಇದನ್ನೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೂ ಚಿಕ್ಕ ಮಕ್ಕಳಿಗೂ 6 ತಿಂಗಳ ಮೇಲೆ ಇರೋ ಮಕ್ಳಿಗೂ ಕೂಡ ಈ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಮೊದಲನೇ ಅನ್ನಕ್ಕೆ. ಸೊ ನೋಡಿದ್ರಲ್ಲ ಅಂಗಾಯ ಪುಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಹಾಗೂ ನಿಮಗೆಲ್ಲರಿಗೂ ಒಂದು ಅಕ್ಕರೆ ಮತ್ತು ಒಂದು ಇಂಟ್ರೆಸ್ಟಿಂದ ನಾನು ಮಾಡಿರೋದು ನಾನು ತೋರಿಸಿದ್ದೀನಿ. ಸೊ ಯಾರಿಗಾದರೂ ಅಂಗಾಯ ಪುಡಿ ಬೇಕಂತಂದರೆ ಈ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಾ ಇರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನನ್ನ ಹತ್ರ ಏನೇನು ಪ್ರಾಡಕ್ಟ್ ಸಿಗುತ್ತೆ, ಆಯಿಲು, ಫೇಸ್ ಪ್ಯಾಕ್, ಹೇರ್ ಪ್ಯಾಕ್, ಬಾತ್ ಪೌಡ್ರು, ಹರ್ಬಲ್ ಹೇರ್ ವಾಶ್ ಎಲ್ಲದ್ರದ್ದು ವಾಟ್ಸಪ್ ನಂಬರು ಕೊಟ್ಟಿರ್ತೀನಿ ಹಾಗೂ ಪ್ರೈಸ್ ಕೂಡ ಕೊಟ್ಟಿರ್ತೀನಿ. ನೀವು ಅದರಿಂದ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಸೊ ಇನ್ಫಾರ್ಮೇಟಿವ್ ಆಗಿದೆ ವಿಡಿಯೋ ಅಂತ ಅಂದ್ಕೊಳ್ತೀನಿ. ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಗ್ರೂಪ್ಸ್ಗೆ ಎಲ್ಲ ಶೇರ್ ಮಾಡಿ. ಯಾಕೆಂದರೆ ಇದು ಒಂದು ಆರೋಗ್ಯಕರವಾದ ಪೌಡರ್. ಇದು ನನ್ನ ಹತ್ರನೇ ತಗೊಳ್ಬೇಕು ಅಂತ ಖಂಡಿತ ಇಲ್ಲ. ಈ ಒಂದು ರೆಸಿಪಿ ಗೊತ್ತಾದರೆ ಅವರು ಮನೇಲಿ ಸಾಮಾನುಗಳು ಸಿಕ್ಕಿದ್ರೆ ತಂದು ಮಾಡಿಕೊಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.